ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದು ನಮ್ಮ ಅಣ್ಣನ ಮದುವೆದಾಗಿರುತ್ತೆ. ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಅಣ್ಣ ನಿನ್ನೆ ನೈಟೇ ಹೇಳಿದ್ರು ಬೆಳಗ್ಗೆ ಚಪ್ರದ ಶಾಸ್ತ್ರ ಇದೆ ಬರಬೇಕು ಅಂತೇಳಿ. ಸೊ ಬೆಳಗ್ಗೆ ಮಾರ್ನಿಂಗೇ ಶಾಸ್ತ್ರ ಮುಗಿಸ್ಕೊಂಡು ಆಫೀಸ್ಗೆ ಹೋಗೋಣ ಅಂತೇಳಿ ಬಂದೆ. ಚೆಂಡು ಹೂವು ಆಯ್ತಂತೆ. ಚೆಂಡು ಹೂವು ಅದನ್ನ ಸಾಯಂಕಾಲ ಸಿಗುತ್ತೆ. ಇವಾಗ ಎಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗಿ ಆಫೀಸ್ ಅಟೆಂಡ್ ಮಾಡಬೇಕಿತ್ತು. ಸೊ ಆಫೀಸ್ಗೆ ಹೋದೆ. ಸೊ ಆಫೀಸ್ನ ಸಂಜೆವರೆಗೂ ಮಾಡಿಬಿಟ್ಟು ಮುಗಿಸಿ ನಾನು ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತು. ಥಿಂಗ್ಸ್ನ ನಾಳೆ ರೆಡಿ ಆಗಬೇಕು ಮದುವೆಗೆ ಅಂತ ಹೇಳಿ ಎಲ್ಲ ತೊಗೊಳ್ತಾ ಇದ್ದೆ. ನಮ್ಮ ಅಣ್ಣ ಮತ್ತೆ ಮೇಲೆ ಫೋನ್ ಮಾಡ್ತಾನೆ ಇದ್ದರು ಬಳೆಶಾಸ್ತ್ರ. ನಾನು ಬರೋಷ್ಟರಲ್ಲಿ ಬಳೆಶಾಸ್ತ್ರ ಎಲ್ಲ ಮುಗ್ದೋಗಿತ್ತು. ಅದಕ್ಕೆ ಅರಿಶಿನ ಶಾಸ್ತ್ರಕ್ಕೆ ಕರೆಕ್ಟಾಗಿ ಬಂದೆ. ನಾನು ಯಾವತ್ತೂ ಅರಿಶಿನ ಶಾಸ್ತ್ರ ಅಟೆಂಡೇ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಅರಿಶಿನ ಶಾಸ್ತ್ರ ಮಾಡ್ತಾ ಇರೋದು. ಸೊ ನಾನು ಶಾಸ್ತ್ರ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕಿತ್ತು. ಯಾಕಂದ್ರೆ ರೆಡಿಯಾಗಿ ಬರಬೇಕಿತ್ತು ಮತ್ತೆ ಚಳ್ಳಕೆರೆಗೆ ಹೋಗೋಕ್ಕೆ. ನಾವು ರೆಡಿಯಾಗಿ ಚಳ್ಳಕೆರೆಗೆ ಹೋಗ್ತೀವಿ. ಸೊ ಅವ್ರ ಮದುವೆದಿದ್ದು ಚಳ್ಳಕೆರೆ ಹತ್ರ ಒಟ್ಟಪ್ಪನಹಳ್ಳಿ ಅಂತ ಹೇಳಿ ಒಂದು ಹಳ್ಳೀಲಿ. ಸೊ ಹೋಗ್ತಾ ಇದ್ವಿ ಲೊಕೇಶನ್ ಹಾಕ್ಕೊಂಡು. ಸೊ ಇವ್ರ ಗಾಡೀಲಿ ಬರೋಂಗಿದ್ದಿದ್ದಿಲ್ಲ, ಅದಕ್ಕೆ ಬಸ್ಸಲ್ಲಿ ಬಂದರು. ನಮ್ಗಿನ್ನೂ ಮುಂಚೆನೇ ಬಂದುಬಿಟ್ಟಿದ್ರು. ಸೊ ಅಲ್ಲಿಂದ ನೆಕ್ಸ್ಟು ಹೆಣ್ಣಿನ ಮನೆ ಹತ್ರ ಶಾಸ್ತ್ರ ಇತ್ತು. ಶಾಸ್ತ್ರಕ್ಕಂತ ಹೇಳಿ ಎಲ್ಲ ಒಟ್ಟಿಗೆ ಹೋದ್ವಿ. ಸೊ ಇವರೇ ನೋಡಿ ಮದುವೆ ಹೆಣ್ಣು. ಎಲ್ಲರೂ ಸೇರಿ ಈ ಪೊಸಿಷನಿಗೆ ತಂದಿದ್ದಾರೆ ನೋಡ್ರಿ. ಶಾಸ್ತ್ರ ಸಂಪ್ರದಾಯ ಎಲ್ಲ ಗಿಜಿ ಅನ್ನುತ್ತೆ ಅಂತ ಹೇಳಿದ್ಲು. ಆದರೂ ಈ ಥರ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಯಾರ್ದು ಮನೆಗೆ ಹೋಗ್ತೀವಿ ನಾವೆಲ್ಲರೂ ಸೇರಿ. ನೋಡು ಯಾರು ಇಲ್ಲ. ಇದ್ದಾರೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವು ಅಜ್ಜ ಕೇಳಿದ್ದೇಳಿ ಊಟಕ್ಕೆ ಬಂದ್ವಿ. ಊಟ ರೆಡಿ ಆಗಿತ್ತು. ಎಲ್ಲ ಕೂತ್ಕೊಂಡ್ಬಿಟ್ಟು ನೋಡು, ನಾನು ಕೂತಿರೋದು ನೋಡಿ ಕ್ಯಾರೆ ಬುಲರೇ ಅಂದಿಲ್ಲ ನಮ್ಮ ಮನೆಯವರು. ಹೋಗ್ಲಿ ಬಿಡು ಅಂತ ಹೇಳಿ ನಮ್ಮ ಕಡೆ ನಾವು ಊಟ ಮಾಡಿಕೊಂಡು ಹೆಣ್ಣು ಗಂಡಿಂದು ಹೊರಗಡೆ ಫೋಟೋ ಹಾಕಿದ್ರು. ನೋಡೋಣ ಅಂತೇಳಿ ವಿಸಿಟ್ ಕೊಟ್ವಿ. ಸೊ ಆಗಲೇ ಶಾಸ್ತ್ರ ಇತ್ತು ಅಂಥೇಳಿ ಉತ್ತುತ್ ಪೂಜೆಗೆ ಅಂತ ಹೇಳಿ ಕರ್ಕೊಂಡೋಗಿದ್ರು. ಸೊ ನಾವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ರಿಟರ್ನ್ ಬಂದಿದ್ರು ಮುಗಿಸ್ಕೊಂಡು. ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ. ಸೊ ನಾವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳಕ್ಕೆ ಡಿಸೈಡ್ ಮಾಡ್ತಾ ಇದ್ವಿ ಎಲ್ಲಿ ಮಲ್ಕೋಬೇಕು ಅಂತ. ಸೊ ನಾವು ಹುಡುಗಿ ಜೊತೆನೇ ಮಲ್ಕೊಂಡಿದ್ವಿ ನೈಟು. ಸೊ ಇದು ಬಂದುಬಿಟ್ಟು ಬೆಳಗಿನ ಜಾವದ ವಿಡಿಯೋ ಆಗಿರುತ್ತೆ. ಇದು ನಾವು ಊರಿಗೆ ರಿಟರ್ನ್ ಹೋಗಬೇಕು ಅಂತ ದುರ್ಗಕ್ಕೆ. ಯಾಕಂದರೆ ನಮ್ಮದು ಐಟಮ್ಸ್ ಎಲ್ಲ ಅಲ್ಲೇ ಇದ್ವಿ ರೆಡಿಯಾಗಿ ಬರೋಕ್ಕೆ. ರಿಟರ್ನ್ ಹೊರಟ್ವಿ. ಸೊ ನಾವು 6 ದುರ್ಗ ರೀಚ್ ಆದ್ವಿ. ಅಲ್ಲಿಂದ ಹೆಣ್ಣನ್ನು ಅವ್ರ ಮನೆಗೆ ಬಿಡಬೇಕಿತ್ತು. ಸೊ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಅಶ್ವಿನ ಕೂಡ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾವು ಮನೆಗೆ ಹೋದ್ವಿ. ಒಂದು ½ ಅನ್ ಅವರು ಮಲ್ಕೊಂಡ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ಮಲ್ಕೊಂಡ್ಬಿಟ್ಟು ರೆಡಿಯಾಗಿ ಹೋಗೋಣ ಅಂತೇಳಿ. ಸೊ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸೊ ಈ ಥರ ಬಂದಿದೆ ನೋಡಿ ನಮ್ಮದು ಮೇಕಪ್ಪು. ನಮ್ಮ ಮನೆಯವ್ರು ಕೂಡ ಅವ್ರಿಗೆ ಹೇಳಿದ್ದೆ ಪಂಚೆ ಮತ್ತು ಶರ್ಟ್ ಹಾಕ್ಕೊಳಕ್ಕೆ ಹೇಳಿ. ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫೈನಲಿ ಊರು ರೀಚ್ ಆದ್ವಿ. ಊರು ರೀಚ್ ಆಗೋಷ್ಟರಲ್ಲಿ 9:30 ಏನೋ ಆಗಿತ್ತು. ನಾವು 8 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ. ಹೋಗಿ ಕಾರ್ ಪಾರ್ಕ್ ಮಾಡಿದ್ವಿ. ಮದುವೆ ಶಾಸ್ತ್ರ ಹೋದ್ವಿ.
ಊಟದ ಟೈಮ್ ಆಯಿತು. ಫೈನಲಿ ಮದುವೆ ಮುಗೀತು. ನನ್ನ ಫ್ರೆಂಡು ನನಗೆ ಇನ್ಮೇಲೆ ಅತ್ತಿಗೆ ಆಗ್ತಿದ್ದಾಳೆ. ಸೊ ನಾವು ಹಾಲು ತುಪ್ಪ ಬಿಟ್ವಿ. ಅವರು ಮನೆ ಶಾಸ್ತ್ರ ಮಾಡ್ತಾಯಿದ್ರು ಹೆಣ್ಣಿನ ಮನೆಯಲ್ಲಿ. ಸೊ ನಾನು ನಮ್ಮಮ್ಮರು ಬಂದಿದ್ದರು, ಅವ್ರನ್ನ ಕಳಿಸ್ಬರಕ್ಕೆ ಹೋಗಿದೆ. ಒಂದೇ ದಿನನೇ 2 ಮದುವೆ ಇದ್ವು. ಸೊ ಇವರು ಅಲ್ಲಿ ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದರು. ಸೊ ಅವ್ರನ್ನ ಕಳಿಸ್ಕೊಡೋಕ್ಕಂತ ಹೇಳಿ ನಾನು ನಮ್ಮ ಮನೆಯವರು ಬಂದ್ವಿ. ಸೊ ಅವರಿಂದನೇ ನಾವು ದುರ್ಗ ಬಂದ್ವಿ. ದುರ್ಗ ಬಂದಾದಮೇಲೆ ಗಂಡು ಹೆಣ್ಣಿನ ಅವ್ರ ಮನೆಗೆ ಬಿಡಬೇಕಿತ್ತು. ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮಣ್ಣ ನಮ್ಮ ಅತ್ತಿಗೆಗೆ ಸರ್ಪ್ರೈಸ್ ಅರೇಂಜ್ಮೆಂಟ್ ಮಾಡಿದರು. ಸೊ ಹಾಗಾಗಿ ಕರ್ಕೊಂಬಂದು ಇಲ್ಲಿ ದೇವ್ರದ್ದು ಕೈ ಮುಗಿಸ್ತಾ ಇದ್ವಿ. ದೇವಸ್ಥಾನದಲ್ಲಿ ಇದ್ದಾಗ ಫೋನ್ ಬಂತು, ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಹುಡುಗಿನ ಕರ್ಕೊಂಬನ್ನಿ ಅಂತ ನಾವು ಬಂದ್ವಿ. ಒಂಚೂರು ಮುಂದಕ್ಕೆ ಹೋಗ್ಬೇಕಂತ. ಥ್ಯಾಂಕ್ ಯು. ಇವಾಗ ಹೇಳ್ತೀಯ ಬಾ ಮದುವೆಗೆ ಅಂದರೆ ಒಂಚೂರು ಹಿಂದೆ ಕೊಡಿತೀನಿ ನೋಡಿ. ಸೊ ಮುಂದೆ ಕೂಡ ಫ್ಲವರ್ ಪಾಟ್ ಇಟ್ಟಿದ್ರು, ಅಲ್ಲಿನ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕಿತ್ತು. ಸೊ ಹಾಗೆ ಮುಂದೆ ಹೋಗ್ಬಿಟ್ಟು ಗಾಡಿನ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಸೊ ಎಂಟ್ರಿ ಮಾತ್ರ ತುಂಬ ಚೆನ್ನಾಗಿತ್ತು. ಇದೇ ನೋಡಿ ಸರ್ಪ್ರೈಸ್ ಆಗಿ ಒಳಗಡೆ ಎಲ್ಲ ಅರೇಂಜ್ ಮಾಡಿಸಿರೋದು. ಹೊರಗಡೆಯಿಂದ ಒಳಗವರೆಗೂ ಫುಲ್ ಸರ್ಪ್ರೈಸಾಗಿ ಅರೇಂಜ್ ಮಾಡಿಸಿತ್ತು. ಇಟ್ಟಾರೆ ಸೈಡಿ ಬರಲ್ಲ ಹೊಡಿಸಿಂತಿ ನೋಡು. ಶಾಸ್ತ್ರ ಮುಗಿಸ್ಕೊಡ್ರಿ. ತಲೆ ಎತ್ತು ವಿಡಿಯೋ ಮಾಡ್ತಾರೆ. ಮುಂದೆ ಎಲ್ಲ ಕ್ಲೀನ್ ಆಗಿ ಅಣ್ಣ ಏನ್ ಕೊಡೋಣ, ಇನ್ನೊಂದು ಅಣ್ಣ ಏನ್ ಕೊಡೋಣ, ಇನ್ನೊಂದು ಅಣ್ಣ ಏನ್ ಕೊಡೋಣ ಕೊಟ್ಟೆ ಅನ್ರಿ. ಇನ್ನೊಂದು ಅಣ್ಣ ಏನ್ ಕೊಟ್ಟೆ. A few moments later. ಅಷ್ಟೇ. ಇದಾಗಿರುತ್ತೆ ಗೈಸ್ ನಮ್ಮ ಅಣ್ಣನ ಮದುವೆ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕೀಪ್ ವಾಚಿಂಗ್ ಅರುಣ್ ಆರೋಗ್ಯ ಯೂಟ್ಯೂಬ್ ಚಾನಲ್.